ಪ್ರಸ್ತುತ ಜನರು ಅನೇಕ ಹೊಸ ವಿಷಯಗಳಿಗೆ ಒಗ್ಗಿಕೊಳ್ಳುವುದರಿಂದ ಅನೇಕ ಹಳೆ ವಿಷಯಗಳನ್ನು ಮರೆಯುತ್ತಾರೆ. ಅಂದ್ರೆ ನಾನು ಹೇಳ್ತಾ ಇರೋದು, ಮೊದಲಿದ್ದ ಅನೇಕ ಆಯುರ್ವೇದ ಆರೋಗ್ಯ ಕ್ರಮಗಳನ್ನು ಇತ್ತೀಚಿನ ದಿನಗಳಲ್ಲಿ ಕಾಣುವುದು ಅಪರೂಪ ಅಂತ. ಮೊದಲಿನ ಹಾಗೆ ಎಲ್ಲ ಕಡೆ ನೈಸರ್ಗಿಕ ಔಷಧಿಗಳು ಈಗ ದೊರೆಯುವುದಿಲ್ಲ. ಆ ರೀತಿಯ ಔಷಧಿಯ ಗುಣ ಹೊಂದಿರುವ ಗಿಡಗಳು ಇತ್ತೀಚೆಗೆ ಕಣ್ಮರೆಯಾಗುತ್ತಿದೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ನಿಡ್ಡೋಡಿಯ ವಿನೇಶ್ ಪೂಜಾರಿ ಅವರು ಅಳಿವಿನ ಅಂಚಿನಲ್ಲಿರುವ ಸಸ್ಯವರ್ಗವಾದ ನಾಗಲಿಂಗ ಪುಷ್ಪದ ವೃಕ್ಷವನ್ನು ಸಂರಕ್ಷಣೆ ಮಾಡುವ ಕಾರ್ಯವನ್ನು ಮಾಡುತ್ತಿದ್ದಾರೆ. ವಿನೇಶ್ ಪೂಜಾರಿ ಅವರು ಕಳೆದ 3 ವರ್ಷಗಳಿಂದ ನಾಗಲಿಂಗ ಪುಷ್ಪದ ಬೀಜವನ್ನು ಮರದಿಂದ ತಂದು ಅದನ್ನು ಮೊಳಕೆ ಬರಿಸಿ ಅದನ್ನು ನೆಡುವ ಮಟ್ಟಿನ ಗಿಡವನ್ನಾಗಿ ಮಾಡಿ ಉಚಿತವಾಗಿ ವಿವಿಧ ಧಾರ್ಮಿಕ ಕ್ಷೇತ್ರಗಳಿಗೆ ಕೊರಿಯರ್ ಮುಖಾಂತರ ಕಳುಹಿಸುತ್ತಿದ್ದಾರೆ. ನಾಗಲಿಂಗ ಪುಷ್ಪವನ್ನು ನಾಗಚಂಪ, ಮಲ್ಲಿಕಾರ್ಜುನ ಪುಷ್ಪ ಹಾಗೂ ಆಂಗ್ಲ ಭಾಷೆಯಲ್ಲಿ ಕೆನಾನ್ ಬಾಲ್ ಟ್ರೀ ಎಂದು ಕರೆಯುತ್ತಾರೆ. ಸಾಮಾನ್ಯವಾಗಿ ಮರದ ಕೊಂಬೆಯಲ್ಲಿ ಹೂ ಆಗದಿದ್ದರೂ ಬಿಳಲುಗಳಲ್ಲಿ ಹೂಗಳು ಮೂಡುತ್ತದೆ. ಹೂವಲ್ಲಿ 5 ದಳಗಳಿದ್ದು ಹೂವಿನ ಮಧ್ಯಭಾಗದಲ್ಲಿ ಲಿಂಗದ ಆಕೃತಿಯನ್ನು ಹೊಂದಿದೆ. ಲಿಂಗದ ಆಕೃತಿಯ ಮೇಲೆ ಹಾವಿನ ಹೆಡೆ ಆಕಾರದ ರಚನೆಯನ್ನು ಹೊಂದಿದೆ. ನಾಗಲಿಂಗ ಪುಷ್ಪ ಮುಖ್ಯವಾಗಿ ದಕ್ಷಿಣ ಅಮೆರಿಕದ ಕೆರೆಬಿಯನ್ ಪ್ರದೇಶದ ಉಷ್ಣವಲಯದಲ್ಲಿ ಬೆಳೆಯುತ್ತಾರೆ. ನಾಗಲಿಂಗ ಪುಷ್ಪವು ಹಲವಾರು ರೋಗ ನಿವಾರಣೆ ಮಾಡುವ ಗುಣವನ್ನು ಹೊಂದಿದ್ದು ಇದರಿಂದ ಚರ್ಮದ ಕಾಯಿಲೆ, ಹೊಟ್ಟೆ ಸಂಬಂಧಿತ ಕಾಯಿಲೆ, ಮುಖದ ಸೌಂದರ್ಯವರ್ಧಕವಾಗಿಯೂ ಬಳಸಬಹುದು ಎನ್ನುತ್ತಾರೆ ವಿನೇಶ್ ಪೂಜಾರಿ. ಹೂವಿನ ಕಷಾಯ ಮಾಡಿ ಕುಡಿಯುವುದರಿಂದ ಚರ್ಮಕ್ಕೆ ಬರುವಂಥ ಕಾಯಿಲೆಗಳು ಹಾಗೆಯೇ ಹೊಟ್ಟೆಗೆ ಸಂಬಂಧಿತವಾಗಿರುವಂತಹ ಕಾಯಿಲೆಯನ್ನು ಕೂಡ ನಿವಾರಣೆ ಮಾಡುವಂಥ ಒಂದು ಶಕ್ತಿಯನ್ನು ಒಳಗೊಂಡಿದೆ. ಹಾಗೆಯೇ ಈ ಬೇರನ್ನು ತಿಕ್ಕಿ ಲಿಂಬೆ ಹಣ್ಣಿನ ರಸದ ಮುಖಾಂತರ ಮುಖಕ್ಕೆ ಹಚ್ಚುವುದರಿಂದ ಕಳೆಗಳ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡಬಹುದು. ಅವರು ನಾಗಲಿಂಗ ಪುಷ್ಪ ಮಾತ್ರವಲ್ಲದೆ ರುದ್ರಾಕ್ಷಿ ಮರವನ್ನು ಕೂಡ ಬೆಳೆಸುತ್ತಿದ್ದಾರೆ ಹಾಗೂ ಹಾರ್ಮೋನಿಯಂ ನುಡಿಸುವಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿದ್ದಾರೆ. ಇವರ ನಾಗಲಿಂಗ ಪುಷ್ಪದ ವೃಕ್ಷ ಪ್ರೇಮಕ್ಕೆ ಲಯನ್ಸ್ ಕ್ಲಬ್ ನಿಡ್ಡೋಡಿ, ಕಲ್ಲಮುಂಡ್ಕೂರು ಸನ್ಮಾನ ಪತ್ರ, ಸಂಪಿಗೆ ಶ್ರೀ ಸದ್ಗುರು ಸಮೂಹ ಸಂಸ್ಥೆಯಿಂದ ಅಭಿನಂದನಾ ಪತ್ರ, ನಿಡ್ಡೋಡಿ ನಾರಾಯಣ ಗುರು ಮಂದಿರದ ವತಿಯಿಂದ ಸನ್ಮಾನ ಪತ್ರ, ಕೃಷಿ ಋಷಿ ಶತಕ ಸಂಭ್ರಮದ ಅಭಿನಂದನಾ ಪತ್ರ ಲಭಿಸಿದೆ. ಇವರ ಕಾರ್ಯ ಹೆಮ್ಮರವಾಗಿ ಬೆಳೆದು ಅನೇಕರಿಗೆ ಆದರ್ಶವಾಗಲಿ. ದೇವಿಶ್ರೀ ಶಂಕರ್ಪುರ, ಆಳ್ವಾಸ್ ನ್ಯೂಸ್ ಟೈಮ್, ನಿಡ್ಡೋಡಿ.